ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ನಳಿನಿ ಅಶ್ವಿನ್. ನನ್ನ ಚಾನೆಲ್ ಸ್ಫೂರ್ತಿ ಬಿ ಇನ್ಸ್ಪೈರ್ಡ್ ವಿತ್ ನಳಿನಿಗೆ ನಿಮ್ಗೆಲ್ಲರಿಗೂ ಸುಸ್ವಾಗತ. ಇದು ನಾಲ್ಕನೇ ದಿನದ್ದು ಡೇ 4 ಮ್ಯಾಜಿಕಲ್ ದಿ ಮ್ಯಾಜಿಕ್ ಮ್ಯಾನಿಫೆಸ್ಟೇಷನ್ ಚಾಲೆಂಜ್. ನಾಲ್ಕನೇ ದಿನದ್ದು ಈ ಎಪಿಸೋಡ್. ಸೊ ಹಳೇದು ನೀವು ನೋಡಿಲ್ಲ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಅದರ ಲಿಂಕ್ಸ್ ಕೊಟ್ಟಿರ್ತೀನಿ, ಅದನ್ನ ಹೋಗಿ ಖಂಡಿತ ನೋಡಿ. ಸೊ ಇದರಲ್ಲಿ ನಾಲ್ಕನೇ ದಿನದ ಚಾಲೆಂಜ್ ಅಲ್ಲಿ ನಾವು ನಮ್ಮ ಆರೋಗ್ಯದ ಬಗ್ಗೆ ಗ್ರೇಟ್ಫುಲ್ ಫೀಲಿಂಗ್ ನ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ, ಗ್ರಾಟಿಟ್ಯೂಡ್ ನ ಎಕ್ಸ್ಪ್ರೆಸ್ ಮಾಡ್ತೀವಿ. ಆರೋಗ್ಯ, ಮ್ಯಾಜಿಕಲ್ ಹೆಲ್ತ್, ನಮ್ಮ ಮ್ಯಾಜಿಕಲ್ ಹೆಲ್ತ್. ಸೊ ನಿಮ್ಗೆಲ್ಲರಿಗೂ ಗೊತ್ತಿದೆ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ ಅಲ್ವಾ? ಹಾಗೇನೆ ನಮ್ಮ ಆರೋಗ್ಯನ ನಾವು ಇಗ್ನೋರ್ ಮಾಡ್ತೀವಿ, ನೆಗ್ಲೆಕ್ಟ್ ಮಾಡ್ತೀವಿ, ಟೇಕನ್ ಫಾರ್ ಗ್ರಾಂಟೆಡ್ ಅಂತೆಲ್ಲ ಹಾಗೆ ಮಾಡ್ತೀವಿ. ಸೊ ವಿಪರ್ಯಾಸ ಅಂತ ಹೇಳಿದ್ರೆ ಇವತ್ತು ನಂದು ಹೆಲ್ತ್ ಅಷ್ಟು ಸರಿ ಇಲ್ಲ. ಸೊ ಹುಷಾರಿಲ್ಲ ನನಗೆ, ಬಟ್ ಕಂಟಿನ್ಯೂ ಮಾಡ್ಬೇಕು, ಮಧ್ಯ ಬ್ರೇಕ್ ಮಾಡಬಾರ್ದು ಅಂತ ನಾನು ಇವತ್ತು ಇದನ್ನ ರೆಕಾರ್ಡ್ ಮಾಡಿ ಹಾಕ್ತಾ ಇದ್ದೀನಿ. ಸೊ ಕೋಇನ್ಸಿಡೆನ್ಸ್ ಅಂತ ಹೇಳಿ. ಸೊ ಇವತ್ತು ನಂದು ಹೆಲ್ತ್ ಚೆನ್ನಾಗಿಲ್ಲ, ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ, ಆದ್ರೆ ಇವತ್ತು ಹೆಲ್ತ್ ಬಗ್ಗೆನೇ ನಾನು ಮಾತಾಡ್ಬೇಕಾಗಿದೆ. ಸೊ ನಾನು ಅಷ್ಟೇ, ನನ್ನ ಹೆಲ್ತ್ ಇದೆಯಲ್ಲ ತುಂಬಾನೇ ನೆಗ್ಲೆಕ್ಟ್ ಮಾಡ್ತೀನಿ. ಸುಸ್ತಾದ್ರೆ ಇನ್ನೊಂದ್ ಅರ್ಧ ಗಂಟೆ ಕೆಲಸ ಮಾಡೋಣ, ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತೀವಿ ನಾವು ಎಲ್ಲ ಅಲ್ವಾ? ಏನೇ ಮಾಡ್ಲಿ ನಾವು ನಮ್ಮ ಫಿಸಿಕಲ್ ಬಾಡಿ ಇದೆಯಲ್ಲ, ನಮ್ಮ ಫಿಸಿಕಲ್ ಹೆಲ್ತ್ ನ ಆಸ್ ವೆಲ್ ಆಸ್ ಮೆಂಟಲ್ ಹೆಲ್ತ್ ನಮ್ ಬಗ್ಗೆ ಬಂದ್ರೆ, ಸೊ ಬೇರೆಯವ್ರು ಯಾರು ನಮ್ಮ ಇಷ್ಟ ಆದವ್ರು ಬಂದ್ರೆ ಸ್ವಲ್ಪ ಇದಾಯ್ತು ಅಂದ್ರೆ ಕಾಳಜಿ ತಗೋತೀವಿ ಎಲ್ಲ, ಅವ್ರಿಗೆಲ್ಲ ಇದು ಮಾಡ್ತೀವಿ, ಕೇರ್ ತಗೋತೀವಿ. ಅದೇ ನಮ್ಮ ವಿಷಯಕ್ಕೆ ಬಂದ್ರೆ ನಮ್ಮ ಆರೋಗ್ಯ, ನಮ್ಮ ಇದನ್ನ ಯಾವುದೇ ಆರೋಗ್ಯ ಇರಬಹುದು, ಸುಸ್ತಾದ್ರೆ ನಾವು ಇದು ತಗೊಳಲ್ಲ, ರೆಸ್ಟ್ ತಗೊಳ್ಳೋದಿಲ್ಲ, ಹಾಗೆ ಕಂಟಿನ್ಯೂ ಮಾಡ್ತೀವಿ. ಇನ್ನೊಂದು ಅರ್ಧ ಗಂಟೆ ಮಾಡೋಣ ಎಳಿತೀವಿ, ಡ್ರ್ಯಾಗ್ ಮಾಡ್ತೀವಿ. ಸೊ ನನಗೂ ಹಾಗೆ ಆಯ್ತು. ಈ ಒಂದು ವಾರದಿಂದ ತುಂಬಾ ಕೆಲಸ ಆಯ್ತು ಅಂದ್ರೆ ಸುಮ್ನೆ ಡ್ರ್ಯಾಗ್ ಮಾಡೋದು. ಈಗ ಮಾಡ್ತೀನಿ ನಾನು, ಇಷ್ಟ ಕೆಲ್ಸನೂ ನನ್ನ ಕೈಲಿ ಆಗುತ್ತೆ ಅಂತ ಹೇಳ್ಬಿಟ್ಟು ಜಾಸ್ತಿ ಜಾಸ್ತಿ ತಗೊಂಡು ಮಾಡ್ಬಿಡೋಣ ಅಂತ ಮಾಡಿ ಮಾಡಿ ನಾವು ನಮ್ಮ ಆರೋಗ್ಯನ ಇದು ಮಾಡ್ತೀವಿ. ಹಾಗೆ ಅದ್ರದ್ದು ಈಗ ಕಾನ್ಸಿಕ್ವೆನ್ಸ್. ನಾನು ಒಂದ್ ವಾರದಿಂದ, ನಾನು 3-4 ದಿನದಿಂದ ಸ್ವಲ್ಪ ಆಗ್ತಾ ಇತ್ತು, ಚೆನ್ನಾಗಿ ರೆಸ್ಟ್ ತಗೊಳ್ಳಿಲ್ಲ. ಅದನ್ನೇ ನಾನು ಇಲ್ಲ ಪರವಾಗಿಲ್ಲ ಮಾಡ್ತೀನಿ ಅಂತ ಹೇಳಿ ಈ ಪರಿಸ್ಥಿತಿ ಬಂದು ಇವತ್ತು ಏನಾಗಿದೆ ಅಂದ್ರೆ ನಾನು ರೆಸ್ಟ್ ತಗೊಳ್ಳೇಬೇಕು. ಸೊ ಹಾಗೆ ಆಯ್ತು ಪರಿಸ್ಥಿತಿ. ಸೊ ಅಫ್ಕೋರ್ಸ್ ನಾನು ಇವತ್ತು ಬೇರೆದು ಎಲ್ಲ ನನ್ನ ಮೀಟಿಂಗ್ಸ್ ಎಲ್ಲ ನಾನು ಕ್ಯಾನ್ಸಲ್ ಮಾಡಿದೀನಿ. ಸೊ ಇವತ್ತು ಇದೊಂದನ್ನ ಇಂಪಾರ್ಟೆಂಟ್ ಬ್ರೇಕ್ ಮಾಡಬಾರ್ದು ಅನ್ನೋದಕ್ಕೆ ಮಾಡ್ತಾ ಇದ್ದೀನಿ. ಸೊ ನಾನು ಹೇಳಿದ ತಾತ್ಪರ್ಯ ಏನಂತ ಹೇಳಿದ್ರೆ, ಮೇನ್ ಇಂಪಾರ್ಟೆಂಟ್ ಏನ್ ಹೇಳ್ಬೇಕು ಅಂತ ಇದ್ದೀನಿ ಅಂದ್ರೆ, ನಮ್ಮ ಆರೋಗ್ಯನ ನಾವು ಎಷ್ಟು ನೆಗ್ಲೆಕ್ಟ್ ಮಾಡ್ತೀವಿ, ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ತಗೋತೀವಿ. ಸೊ ಅದಕ್ಕೆ ನಾವು ಇವತ್ತು ಅಂದ್ರೆ ನಾಲ್ಕನೇ ದಿನ ಈ ಮ್ಯಾಜಿಕಲ್ ಮ್ಯಾನಿಫೆಸ್ಟೇಷನ್ ಚಾಲೆಂಜ್ ಇದೆಯಲ್ಲ, ಈ ದಿನ ನಾಲ್ಕನೇ ದಿನ ನಾವು ನಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡೋಣ. ಆಮೇಲೆ ಆರೋಗ್ಯದ ಬಗ್ಗೆ ನಮ್ಮ ಕೃತಜ್ಞತಾ ಭಾವನೆ ನಾವು ವ್ಯಕ್ತಪಡಿಸೋಣ, ಗ್ರಾಟಿಟ್ಯೂಡ್ ನ ಎಕ್ಸ್ಪ್ರೆಸ್ ಮಾಡೋಣ. ಸೊ ನಮ್ಗೆ ವರ್ಸ್ಟ್ ಕೇಸ್ ಅಲ್ಲಿ ತುಂಬಾನೇ ಹೆಲ್ತ್ ಆಗದೇ ಇಲ್ಲ, ನನ್ ಕೈಲಿ ಆಗೋದೇ ಇಲ್ಲ ಅಂದಾಗ್ಲೇ ನಾವು ರಜೆ ತಗೊಳ್ಳೋದು, ರೆಸ್ಟ್ ತಗೊಳ್ಳೋದು, ಸೊ ಹಾಗ್ ಮಾಡ್ತೀವಿ. ಸೊ ನಿಮಗೆ ಗೊತ್ತಿದ್ಯಾ, ಸೊ ಸ್ಟಡೀಸ್ ಮಾಡಿದ್ದಾರೆ, ರಿಸರ್ಚ್ ಮಾಡಿದ್ದಾರೆ. ಸೊ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ರಿಸರ್ಚ್ಗಿನ ಮುಂಚೆ ನಾನು ಗ್ರಾಟಿಟ್ಯೂಡ್ ಬಗ್ಗೆ ಹೇಳ್ತಿದ್ದೆ, ಅದನ್ನ ಇನ್ನೊಂದು ಪಾಯಿಂಟ್ಸ್ ಹೇಳ್ಬೇಕು. ನಾವು ಗ್ರೇಟ್ಫುಲ್ನೆಸ್, ಗ್ರಾಟಿಟ್ಯೂಡ್ ನ ನಾವು ಎಕ್ಸ್ಪ್ರೆಸ್ ಮಾಡಿದ್ರೆ ಅದು ಇದಕ್ಕಾದ್ರೂ ಆಯ್ತು, ಹೆಲ್ತ್ ಬಗ್ಗೆನೂ ಆದ್ರೆ ಯಾವ್ದ್ರ ಬಗ್ಗೆ ಗ್ರೇಟ್ಫುಲ್ನೆಸ್ ನಾವು ಗ್ರಾಟಿಟ್ಯೂಡ್ ಎಕ್ಸ್ಪ್ರೆಸ್ ಮಾಡಿದ್ರು ಅದನ್ನು ಚೆನ್ನಾಗಾಗುತ್ತೆ ಅಂತ ಹೇಳ್ದೆ ಅಲ್ವಾ? ಸೇಮ್ ಹಾಗೇನೆ ನಮ್ಮ ಆರೋಗ್ಯದ ಬಗ್ಗೆನೂ ನಾವು ಗ್ರೇಟ್ಫುಲ್ನೆಸ್, ನಮ್ಮ ಗ್ರಾಟಿಟ್ಯೂಡ್ ನ ನಾವು ಎಕ್ಸ್ಪ್ರೆಸ್ ಮಾಡಿದ್ರೆ ನಮ್ದು ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ. ಅಂದ್ರೆ ಅದ್ರ ಬಗ್ಗೆ ನಾವು ಕಾಳಜಿ ತಗೋತೀವಿ, ಫೋಕಸ್ ಮಾಡ್ತೀವಿ, ಅದ್ರ ಬಗ್ಗೆ ನಾವು ಯೋಚನೆ ಮಾಡಕ್ ಶುರು ಮಾಡ್ತೀವಿ. ಆಟೋಮೆಟಿಕಲಿ ನಾವು ನಮ್ಮ ಆರೋಗ್ಯ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನಾವು ಖಂಡಿತ ಅದಕ್ಕೆ ಕೇರ್ ತಗೋತೀವಿ. ಹಾಗೆ ನಮ್ಗೆ ಅದರಿಂದ ಹೆಲ್ಪ್ ಆಗುತ್ತೆ. ಗ್ರೇಟ್ಫುಲ್ನೆಸ್, ಗ್ರಾಟಿಟ್ಯೂಡ್, ನಮ್ಮ ಆರೋಗ್ಯದ ಬಗ್ಗೆ ನಾವು ಕೃತಜ್ಞತಾ ಭಾವನೆ ನಾವು ವ್ಯಕ್ತಪಡಿಸಿದ್ರೆ ಆ ತರ ಹೆಲ್ಪ್ ಆಗುತ್ತೆ. ಹೇಗೆ ಆರೋಗ್ಯನ ನಾವು ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ನಮ್ದೇನು ಸ್ಟ್ರೆಸ್ ಇದ್ರೆ, ಟೆನ್ಷನ್ ಇದ್ರೆ, ನಮ್ ಬಾಡಿ ಮೈಂಡ್ ನಲ್ಲಿ ಏನೇನು ಸ್ಟ್ರೆಸ್ ಮತ್ತೆ ಟೆನ್ಷನ್ ಇದೆಯೋ ಅದೆಲ್ಲಾನು ಎಲಿಮಿನೇಟ್ ಆಗ್ಲಿಕ್ಕೆ, ತೆಗೆದು ಹಾಕ್ಲಿಕ್ಕೆ ನಾವು ಈ ಗ್ರಾಟಿಟ್ಯೂಡ್ ಮಾಡಿದ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ, ಅದರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಈಗ ಸೈಂಟಿಫಿಕ್ ರಿಸರ್ಚ್ ಮತ್ತೆ ಸ್ಟಡೀಸ್ ಮಾಡಿದ್ದಾರೆ. ಏನ್ ಹೇಳುತ್ತೆ ಅದು ಸ್ಟಡೀಸ್ ರಿಪೋರ್ಟ್ ಬಂದಿದೆ, ಏನಂತ ಹೇಳಿದ್ರೆ ಸ್ಟ್ರೆಸ್ ಮತ್ತೆ ಟೆನ್ಷನ್ ಇದೆಯಲ್ಲ ಅದೇ ಮೇನ್ ಇಂಪಾರ್ಟೆಂಟ್ ರೂಟ್ ಇವೆಲ್ಲ ಎಷ್ಟೊಂದು ಕಾಯಿಲೆಗಳಿಗೆಲ್ಲ
ಅದೇ ರೂಟ್ ಕಾಸ್, ಅದೇ ಕಾರಣ, ಅದೇ ಮೇನ್ ಕಾರಣ ಅಂತಂದು ಅದು ಪ್ರೂವ್ ಆಗಿದೆ, ರಿಸರ್ಚ್ ಮಾಡಿದ್ದಾರೆ. ಹಾಗೆ ಸ್ಟಡೀಸ್ ಕೂಡ ಏನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಸೊ ಜನಗಳು ಯಾರು ಗ್ರಾಟಿಟ್ಯೂಡ್ ನ ಪ್ರಾಕ್ಟೀಸ್ ಮಾಡ್ತಾರೋ ಅವರಿಗೆ ತುಂಬಾ ಬೇಗ ಹೀಲ್ ಆಗುತ್ತೆ. ಸೊ ಆರೋಗ್ಯ ಚೆನ್ನಾಗಿರುತ್ತೆ. ಮತ್ತೆ ಯಾರು ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡ್ತಾರೋ ರೆಗ್ಯುಲರ್ ಬೇಸಿಸ್ ಅಲ್ಲಿ ಅವ್ರಿಗೆ ಆರೋಗ್ಯನೂ ಹೀಲ್ ಆಗುತ್ತೆ. ಹಾಗೇನೆ ಅವರು ಫಾಸ್ಟ್ ಆಗಿ ಬೇರೆಯವರು ಮಾಡಲಿದ್ದವ್ರಿಗೆ ಕಂಪೇರ್ ಮಾಡಿದ್ರೆ ಫಾಸ್ಟ್ ಆಗಿ ಅವ್ರಿಗೆ ಚೆನ್ನಾಗಿ ಎಲ್ಲ ಆಗತ್ತೆ, ಆರೋಗ್ಯ ಚೆನ್ನಾಗಾಗುತ್ತೆ, ಸ್ಪೆಸಿಫಿಕಲಿ ಆರೋಗ್ಯ ಚೆನ್ನಾಗಾಗುತ್ತೆ. ಮತ್ತೆ ಅವರು 7 ವರ್ಷ ಜಾಸ್ತಿ ಅವರ ಆಯುಷು ಜಾಸ್ತಿ ಆಗುತ್ತೆ. ಇದು ಸೈಂಟಿಫಿಕ್ ಆಗಿ ಸ್ಟಡೀಸ್ ಇಂದ ಪ್ರೂವ್ ಆಗಿದೆ. ಸೊ ನೋಡಿ, ಇದು ಗ್ರಾಟಿಟ್ಯೂಡ್ ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಎಷ್ಟು ಅಡ್ವಾಂಟೇಜ್. ಸೊ ನಾವು ಈಗ ಸಪೋಸ್ ಜನರಲ್ ನಾವು 80 ವರ್ಷ ಬದುಕ್ತೀವಿ ಅಂದ್ರೆ ಇದು ಮಾಡೋದ್ರಿಂದ 87 ವರ್ಷ ಆಗುತ್ತೆ ಆಯುಸ್ಸು, ಜನರಲ್ ಹೇಳಿದ್ದು. ಸೊ ಎಕ್ಸಾಂಪಲ್, ಸೊ ನಿಮ್ದು ಯಾವ್ದೋ ಒಂದು ಏಜ್ ಇದೆ ಪ್ಲಸ್ 7 ಇಯರ್ಸ್ ಜಾಸ್ತಿ, 7 ವರ್ಷ ಜಾಸ್ತಿ ನಮ್ಗೆ ಆಯುಷು ವೃದ್ಧಿ ಆಗುತ್ತೆ. ಸೊ ಯಾಕೆ ಆಗುತ್ತೆ? ಈ ಗ್ರೇಟ್ಫುಲ್ನೆಸ್ ಮತ್ತೆ ಗ್ರಾಟಿಟ್ಯೂಡ್ ನಾವು ಪ್ರಾಕ್ಟೀಸ್ ಮಾಡೋದ್ರಿಂದ ಆಗುತ್ತೆ. ಸೊ ಇದು ಇದರ ಇಂಪಾರ್ಟೆನ್ಸ್, ಇದ್ರದ್ದು ಮಾಡೋದ್ರಿಂದ ಇದ್ರದ್ದು ಬೆನಿಫಿಟ್ ಮತ್ತೆ ಅಡ್ವಾಂಟೇಜ್. ಸೊ ಮ್ಯಾಜಿಕಲ್ ಹೆಲ್ತ್ ಪ್ರಾಕ್ಟೀಸ್. ಸೊ ಮ್ಯಾಜಿಕಲ್ ಹೆಲ್ತ್ ಪ್ರಾಕ್ಟೀಸ್ ಏನು? ಅಫ್ಕೋರ್ಸ್ ಎಲ್ಲಾನು ನೀವು ಪ್ರತಿ ಒಂದು ಚಾಲೆಂಜ್ ನೀವು ಮ್ಯಾಜಿಕಲ್ ಬುಕ್ ಅಲ್ಲಿ ಬರೀಬೇಕು. ಸೊ ಇವತ್ತು ಹೆಲ್ತ್ ರಿಲೇಟೆಡ್ ಇದು ಪ್ರಾಕ್ಟೀಸ್. ಸೊ ಅದೇನಂತ ಹೇಳಿದ್ರೆ ನಾನು ಇಲ್ಲಿ ಹಾಕ್ತೀನಿ. ಸೊ ಆ ಪ್ಯಾರಾಗ್ರಾಫ್ ನ ಓದ್ಬೇಕು. ಓಕೆ, ಓದ್ಬೇಕು. ಮತ್ತೆ ಸೊ ನಾನು ಅದನ್ನು ಬೋಲ್ಡ್ ಇದ್ರಲ್ಲಿ ಲೆಟರ್ ಅಲ್ಲಿ ಹಾಕ್ತೀನಿ, ಇಲ್ಲ ಸಪ್ರೇಟ್ ಆಗಿ ಮತ್ತೆ ಹಾಕ್ತೀನಿ, ಅದನ್ನ ಮತ್ತೆ ಓದ್ಬೇಕು. ಸೊ ನಾನೀಗ ಓದ್ ಹೇಳ್ತೀನಿ ಅದನ್ನೆಲ್ಲ. ಸೊ ಏನೇನ್ ಓದ್ಬೇಕು ಅಂತ ಅದನ್ನೆಲ್ಲ ಓದ್ ಹೇಳ್ತೀನಿ. ಹಾಗೇನೆ ನಾನು ನಿಮ್ಗೆ ಹೆಲ್ಪ್ ಆಗ್ಲಿ ಅಂತ ಅದನ್ನ ಬರ್ದ್ಬಿಟ್ಟು ಹಾಕ್ತೀನಿ. ಓಕೆ, ಸೊ ಬರ್ದ್ಬಿಟ್ಟು ಹಾಕ್ತೀನಿ, ಓದ್ ಹೇಳ್ತೀನಿ, ನೀವು ಓದ್ಕೋಬಹುದು. ಆಮೇಲೆ ಟೈಮ್ ಸ್ಟಾಂಪ್ ಕೊಡ್ತೀನಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ. ಸೊ ಆಮೇಲೆ ಎಷ್ಟು ಸಾಧ್ಯವೋ ಅಷ್ಟು ಟೈಮ್ಸ್ ನೀವು ಅದನ್ನ ಓದ್ಬೇಕು. ಓಕೆ, ಹಾಗೇನೆ ಒಂದು ಇಂಪಾರ್ಟೆಂಟ್ ಲೈನ್ ಇರುತ್ತೆ, ಥ್ಯಾಂಕ್ ಯು. ನಂತರ ಇದು ಏನಂತ ಹೇಳಿದ್ರೆ ಫೋಕಸ್ ಮಾಡೋದು ಪ್ರತಿ ಬಾಡಿ ಪಾರ್ಟ್ಸ್ ಇದೆಯಲ್ಲ, ಈಗ ನಮ್ಮ ಫಸ್ಟ್ಗೆ ಕೈ ಮತ್ತೆ ಅಂಗೈಗಳು, ಹಸ್ತ, ಬೆರಳುಗಳಿಗೆ ಫೋಕಸ್ ಮಾಡಿ ಅದಕ್ಕೆ ಥ್ಯಾಂಕ್ ಯು ಹೇಳೋದು. ಸೊ ಮುಖಕ್ಕೆ ಥ್ಯಾಂಕ್ ಯು ಹೇಳೋದು, ಕಾಲುಗಳಿಗೆ ಥ್ಯಾಂಕ್ ಯು ಹೇಳೋದು. ಹಂಗೆ ಪ್ರತಿ ಒಂದು ಭಾಗಗಳಿದೆಯಲ್ಲ ನಮ್ಮ ಬಾಡಿ ಪಾರ್ಟ್ಸ್ಗೆ ಪ್ರತಿಯೊಂದು ಫೋಕಸ್ ಮಾಡಿ ಅದು ಏನೇನ್ ಹೆಲ್ಪ್ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಫೋಕಸ್ ಮಾಡಿ ನಾವು ಅದಕ್ಕೆ ಥ್ಯಾಂಕ್ ಯು ಹೇಳ್ಬೇಕು. ಸೊ ಅದೆಲ್ಲ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಒಂದೊಂದೇ ಪಾಯಿಂಟ್ ಹೇಳ್ಬಿಟ್ಟು ನಾನು ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಲಾಸ್ಟಿಗೆ ಮತ್ತೆ ಇನ್ನೊಂದು ಥ್ಯಾಂಕ್ ಯು ನನ್ನ ಕಾಲುಗಳಿಗೆ, ಪಾದಗಳಿಗೆ, ಬೆರಳುಗಳಿಗೆ ಥ್ಯಾಂಕ್ ಯು ಅಂತ ಅದೊಂದು ಸೆಂಟೆನ್ಸ್ ಹೇಳೋದು. ಸೊ ಈ ಸೆಂಟೆನ್ಸ್ ನ ನೀವು ಆದಷ್ಟು ಜಾಸ್ತಿ ಇಡೀ ದಿನದಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಸಲ ಹೇಳ್ಬೇಕಾಗುತ್ತೆ. ಸೊ ಅದನ್ನೆಲ್ಲ ನಾನು ಇಲ್ಲಿ ಹೀಗೆ ಹೇಳಿದ್ರೆ, ವಿಡಿಯೋದಲ್ಲಿ ಹೇಳಿದ್ರೆ ನಿಮ್ಗೆ ಅದು ಲೈನ್ಸ್ ಬರ್ದಿರೋದು ನಿಮ್ಗೆ ಕಾಣಿಸಲ್ಲ. ಅದಕ್ಕೆ ನಾನು ವಿಡಿಯೋ ಆಫ್ ಮಾಡ್ಬಿಟ್ಟು ನಾನು ರೆಕಾರ್ಡ್ ಮಾಡ್ತೀನಿ. ರೆಕಾರ್ಡ್ ಮಾಡಿ ಅದನ್ನ ನಾನು ನಿಮ್ಗೆ ಟೆಕ್ಸ್ಟ್ ನ ಟೈಪ್ ಮಾಡಿ ನಿಮ್ಗೆ ಇಲ್ಲಿ ಹಾಕ್ತೀನಿ. ಓಕೆ, ಅದನ್ನ ನೀವು ನೋಡ್ಬಿಟ್ಟು ಓದ್ಕೊಳ್ಳಿ. ಓಕೆ, ಸೊ ಟೈಮ್ ಸ್ಟಾಂಪ್ ಕೂಡ ನಾನು ಹಾಕ್ತೀನಿ. ಸೊ ಸ್ಟಾರ್ಟ್ ಮಾಡೋಣ. ಈಗ ನೀವು ನಿಮ್ಮ ಕಾಲುಗಳು ಮತ್ತು ಪಾದಗಳ ಬಗ್ಗೆ ಯೋಚನೆ ಮಾಡಿ. ಸೊ ನಾವೆಲ್ಲಾದರೂ ಓಡಾಡಲಿಕ್ಕೆ ಮಾಡಲಿಕ್ಕೆ ಕಾಲಿಂದನೇ ಓಡಾಡೋದು, ಅದು ನಮಗೆ ಟ್ರಾನ್ಸ್ಪೋರ್ಟೇಷನ್ ಥರ, ನಮ್ಮ ಜೀವನದಲ್ಲಿ ಟ್ರಾನ್ಸ್ಪೋರ್ಟೇಷನ್ ಥರ ನಮಗೆ ಕೆಲಸ ಮಾಡಿ ಕೊಡ್ತವೆ. ಏನೇನು ಮಾಡುತ್ತೆ ನಮ್ಮ ಕಾಲು, ಏನೇನಕ್ಕೆ ನಾವು ನಮ್ಮ ಕಾಲುಗಳನ್ನು ಯೂಸ್ ಮಾಡ್ತೀವಿ? ಬ್ಯಾಲೆನ್ಸ್ ಮಾಡಲಿಕ್ಕೆ, ನಿಂತ್ಕೊಳ್ಳೋಕ್ಕೆ, ಕೂತ್ಕೊಳ್ಳೋದಕ್ಕೆ, ಎಕ್ಸಸೈಸ್ ಮಾಡಲಿಕ್ಕೆ, ಡ್ಯಾನ್ಸ್ ಮಾಡಲಿಕ್ಕೆ, ಸ್ಟೇರ್ ಕೇಸ್ ಹತ್ತಲಿಕ್ಕೆ, ಕಾರ್ ಡ್ರೈವ್ ಮಾಡಬೇಕಾದ್ರೆ, ಸೈಕ್ಲಿಂಗ್ ಮಾಡಲಿಕ್ಕೆ. ಸೊ ಇದು ಮಿರಾಕಲ್ ಅಲ್ವಾ? ಈಗ ವಾಕಿಂಗ್ ಮಾಡಲಿಕ್ಕೂ ಅದು ಮಿರಾಕಲ್ ಅಂತ ಹೇಳ್ತೀವಿ. ವಾಕಿಂಗ್ ತುಂಬ ಇಂಪಾರ್ಟೆಂಟ್ ನಮ್ಮ ಆರೋಗ್ಯಕ್ಕೆ, ಅದಕ್ಕೂ ನಾವು ನಮ್ಮ ಕಾಲನ್ನು ಉಪಯೋಗಿಸ್ತೀವಿ. ಹಾಗೆಯೇ ಮನೆಯಲ್ಲೂ ಕೂಡ ಕಾಲುಗಳಿಂದನೇ, ಕಾಲು ಪಾದ ಉಪಯೋಗಿಸೇ ನಾವು ಓಡಾಡೋದು ಎಲ್ಲ ಕಡೆ. ಎಲ್ಲಿ ಈಗ ಕಿಚನ್ಗೆ ಹೋಗ್ಬೋದು, ಬಾತ್ರೂಮ್ ಇರಬಹುದು, ಏನಕ್ಕಾದ್ರೂ ಈಗ ಕುತ್ಕೊಂಡು ಕೆಲಸ ಮಾಡ್ತಾ ಇರ್ತೀವಿ, ನೀರು ಕುಡಿಬೇಕು ಅಂದ್ರೂ ನಾವು ಇದಕ್ಕೆ ಹೋಗ್ತೀವಿ. ಸೊ ಎಲ್ಲದಕ್ಕೂ ನಾವು ಕಾಲನ್ನ ಯೂಸ್ ಮಾಡ್ತೀವಿ ಅಲ್ವಾ? ಸೊ ಕಾಲು ಮತ್ತು ಪಾದಗಳು ಎಲ್ಲ ಕಡೆನೂ ಹೊರಗಡೆ ಓಡಾಡಬೇಕಾದ್ರೆ, ಜಂಪ್ ಮಾಡಲಿಕ್ಕೆ, ರನ್ನಿಂಗ್ ಮಾಡಲಿಕ್ಕೆ, ಎಲ್ಲದಕ್ಕೂ, ಈಗ ನೀವು ಏರ್ಪೋರ್ಟಿಗೆ ಹೋಗಬೇಕು ಅಂದರು, ಎಲ್ಲದಕ್ಕೂ, ಬೀಚ್ಗೆ ಹೋಗಬೇಕು ಅಂದರು, ಸೊ ಏನೇನಕ್ಕೆ ನೀವು ಉಪಯೋಗಿಸ್ತೀರಾ ನಿಮ್ಮ ಕಾಲುಗಳನ್ನು ಮತ್ತು ಪಾದಗಳನ್ನು, ಅದೆಲ್ಲ ಅದ್ರ ಬಗ್ಗೆ ಯೋಚನೆ ಮಾಡಿ. ಹೀಗೆ ನಮಗೆ ಈ ಕಾಲುಗಳಿಂದ ನಾವು ಎಲ್ಲ ಕಡೆನೂ ಓಡಾಡಿಕೊಂಡು ನಡೆದಾಡ್ಕೊಂಡು ಇರೋದಕ್ಕೆ ಆ ಒಂದು ಫ್ರೀಡಮ್ ಇದೆಯಲ್ಲ, ಅದಕ್ಕೇ ನಮಗೆ ನಮ್ಮ ಲೈಫ್ ಎಂಜಾಯ್ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ.
ಈ ಕಾಲುಗಳಿಲ್ಲ ಅಂದಿದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾವು ಎಲ್ಲೂ ಓಡಾಡಲಿಕ್ಕೆ ಆಗ್ತಿರ್ಲಿಲ್ಲ, ಎಷ್ಟು ಕಷ್ಟ ಆಗ್ತಾಯಿತ್ತಲ್ವ. ಹಾಗಾಗಿ ನಾವು ನಮ್ಮ ಕಾಲು ಮತ್ತು ಪಾದಗಳಿಗೆ ಥ್ಯಾಂಕ್ ಯು ಹೇಳೋಣ. ಸೊ ಸೇ ಥ್ಯಾಂಕ್ ಯು ಟು ಯುವರ್ ಲೆಗ್ಸ್ ಆ್ಯಂಡ್ ಫೀಟ್. ನಿಮ್ಮ ಕಾಲುಗಳು ಮತ್ತು ನಿಮ್ಮ ಪಾದಗಳಿಗೆ ಥ್ಯಾಂಕ್ ಯು ಹೇಳಿ. ಹಾಗೆ ಅದು ಹೇಳಬೇಕಾದ್ರೆ ಮನಸಾರೆ ಅದ್ರ ಬಗ್ಗೆ ತುಂಬಾ ಇದು ಮಾಡಿಕೊಂಡು ಎಕ್ಸ್ಪೀರಿಯೆನ್ಸ್ ಮಾಡಿಕೊಂಡು ಮನಸಾರೆ ಅದು ಗ್ರೇಟ್ಫುಲ್ನೆಸ್ ಮತ್ತು ಗ್ರ್ಯಾಟಿಟ್ಯೂಡ್ನ ಎಕ್ಸ್ಪೀರಿಯೆನ್ಸ್ ಮಾಡಿಕೊಂಡು ಥ್ಯಾಂಕ್ ಯು ಹೇಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಈಗ ನಮ್ಮ ಕೈಗಳು ಮತ್ತು ಹಸ್ತ, ತೋಳುಗಳು, ಕೈಗಳು, ಹಾಗೆ ಬೆರಳು, ಇದ್ರ ಬಗ್ಗೆ ಯೋಚನೆ ಮಾಡಿ. ಏನೇನು ಮಾಡ್ತೀರಾ ನೀವು ನಿಮ್ಮ ಕೈಗಳನ್ನು ಉಪಯೋಗಿಸ್ಕೊಂಡು? ಏನೇನು ಮಾಡ್ತೀರಾ? ಅಡುಗೆ ಮಾಡೋದಾಗಲಿ, ಬರೆಯೋದು, ಓದೋದು, ಡ್ರೈವ್ ಮಾಡಲಿಕ್ಕೂ ಅಷ್ಟೇ, ಏನಾದರೂ ಆಟ ಆಡಲಿಕ್ಕೆ, ನೀಟಿಂಗ್ ಮಾಡಲಿಕ್ಕೆ, ಏನಕ್ಕೆ ಊಟ ಮಾಡಲಿಕ್ಕೆ, ಮೇಯ್ನು ಊಟ ಮಾಡಲಿಕ್ಕೆ, ನಾವು ಫೋನು ಯೂಸ್ ಮಾಡಲಿಕ್ಕೆ, ಕಂಪ್ಯೂಟರ್ ಲ್ಯಾಪ್ಟಾಪಲ್ಲಿ ನಾವು ಶವರ್ ತೊಗೊಂಡ್ರೆ ಸ್ನಾನ ಮಾಡಲಿಕ್ಕೆ, ಡ್ರೆಸ್ ಹಾಕ್ಕೊಳ್ಳಿಕ್ಕೆ, ಬಾತ್ರೂಮ್ ಯೂಸ್ ಮಾಡೋದಕ್ಕೆ, ಏನಾದರೂ ಪಿಕಪ್ ಮಾಡಲಿಕ್ಕೆ, ಸಾಮಾನುಗಳನ್ನ ತೆಗೆದಿಡೋದು, ಅದನ್ನು ಇಟ್ಕೊಳ್ಳೋದಕ್ಕೆ, ಕೈಯಲ್ಲೇ ಹಿಡ್ಕೊಳ್ಳೋದಲ್ವ ನಾವು. ಎಲ್ಲನೂ ನಾವೇ ಮಾಡ್ಕೊಳ್ಳೋದಕ್ಕೆ ನಾವು ನಮ್ಮ ಕೈಗಳನ್ನು ಮತ್ತು ತೋಳುಗಳನ್ನೆಲ್ಲ ಉಪಯೋಗಿಸ್ತೀವಿ. ಎಕ್ಸಸೈಸ್ ಮಾಡಲಿಕ್ಕೂ ಕೂಡ ನಾವು ಕೈ ಮತ್ತು ತೋಳುಗಳು ಯೂಸ್ ಮಾಡ್ತೀವಿ. ಹಾಗೆ ಯೋಗಾಸನ ಮಾಡಲಿಕ್ಕೆ, ಏನಾರ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಬಾರಿಸಲಿಕ್ಕೆ. ಸೊ ಏನೇ ಇದ್ರೂ ಕೈಗಳಲ್ಲಿ ಏನೇನು ಕೆಲಸ ಮಾಡೋಕ್ಕೆ ಸಾಧ್ಯವೋ ಅವೆಲ್ಲ ಕೆಲಸಗಳನ್ನು ನಾವು ಕೈನಿಂದ ಮಾಡ್ತೀವಿ. ಹಾಗಾಗಿ ನೀವು ನಿಮ್ಮ ಕೈಗಳಿಗೆ, ತೋಳುಗಳಿಗೆ, ಹಾಗೆ ನಿಮ್ಮ ಬೆರಳುಗಳಿಗೆ ಎಲ್ಲ ಥ್ಯಾಂಕ್ ಯು ಹೇಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಈಗ ನಾವು ನಮ್ಮ ಸೆನ್ಸಸ್ ಅಂತ ಹೇಳಿದ್ರೆ ಇಂದ್ರಿಯಗಳು, ಪಂಚೇಂದ್ರಿಯಗಳು ಅಂತೀವಲ್ಲ, 5 ಸೆನ್ಸಸ್ ಮೇನ್ ಇದೆ. ಸೊ ಮೊದಲಿಗೆ ನಾವು ರುಚಿ, ಅದ್ರ ಬಗ್ಗೆ ಸೆನ್ಸ್ ಆಫ್ ಟೇಸ್ಟ್. ರುಚಿ ಇಲ್ದಲೇ ಹೇಗೆ ನಮಗೆ ಏನು ತಿಂದಿದ್ದು ಕುಡ್ದಿದ್ದು ಏನು ರುಚಿನೇ ಗೊತ್ತಿಲ್ಲ ಅಂತ ಹೇಳಿದ್ರೆ ಅದನ್ನು ಎಂಜಾಯ್ ಮಾಡಲಿಕ್ಕೆ ಆಗಲ್ಲ ಅಲ್ವಾ. ಕೆಲವು ಸಲ ನಮಗೆ ಏನಾದರೂ ಈಗ ಕೋಲ್ಡ್ ಆದಾಗ ಏನಾದರೂ ಒಂದು ಇದು, ಈಗ ಸಪೋಸ್ ಏನಾದರೂ ಒಂದು ಟ್ಯಾಬ್ಲೆಟ್ ನುಂಗಿದ್ವಿ, ಇಲ್ಲ ನಾವು ನೇರಳೆ ಹಣ್ಣು ತಿಂದಾಗೂ ಅಷ್ಟೇ ಕೆಲವು ಸಲ ರುಚಿದು ಇದೇ ಹೊರಟೋಗ್ಬಿಡುತ್ತೆ ಅಲ್ವಾ. ಟೇಸ್ಟ್ ನಮಗೆ ಗೊತ್ತೇ ಆಗೋದಿಲ್ಲ. ನೇರಳೆ ಹಣ್ಣು ತಿಂದಾಗ ನನಗೆ ಯಾವಾಗಲೂ ಆಗಿದೆ. ಹಾಗೆಯೇ ರುಚಿನೇ ಗೊತ್ತಾಗಲಿಲ್ಲ ಅಂದರೆ ನಮಗೆ ಊಟ ತಿಂಡಿ ಅದು ಮಾಡಲಿಕ್ಕೆ ಇಂಟ್ರೆಸ್ಟೇ ಇರಲ್ಲ ಅಲ್ವಾ. ಹಾಗೆಯೇ ತುಂಬ ಈಗ ಅದು ಐಸ್ ಕ್ರೀಮ್ ತಿನ್ನುವಾಗ, ಇಲ್ಲ ಬಿಸಿ ಬಿಸಿದು ಕಾಫಿ ಟೀ ಕುಡಿಯುವಾಗ ಅದರದ್ದು ಗೊತ್ತಾಗಬೇಕು, ಬಿಸಿ ಗೊತ್ತಾಗಲಿಕ್ಕೆ, ಕೋಲ್ಡ್ ಇದೆಯಾ ಅಂತ ಗೊತ್ತಾಗಲಿಕ್ಕೆ, ಇದಕ್ಕೆಲ್ಲದಕ್ಕೂ ನಾವು ರುಚಿ ಬೇಕೇ ಬೇಕು. ಅದಕ್ಕೆ ನಾವು ಅದಕ್ಕೆ ಥ್ಯಾಂಕ್ ಯು ಹೇಳೋಣ. ಥ್ಯಾಂಕ್ ಯು ಸೆನ್ಸ್ ಆಫ್ ಟೇಸ್ಟ್, ಅಂದರೆ ಥ್ಯಾಂಕ್ ಯು ರುಚಿಗೆ. ಸೊ ನೆಕ್ಸ್ಟ್ ಬರೋಣ ಸೆನ್ಸ್ ಆಫ್ ಸ್ಮೆಲ್, ಅಂದರೆ ವಾಸನೆಯಿಂದನೂ ನಮಗೆಲ್ಲನೂ ಚೆನ್ನಾಗಿರೋದು. ಈಗ ಫ್ಲವರ್ಸ್ ಇರ್ಬೋದು, ಪರ್ಫ್ಯೂಮ್ ಇರ್ಬೋದು, ಎಲ್ಲನೂ ಏನೇನು ಘಮ ಘಮ ಅಂತ ಸುವಾಸನೆ ಇರ್ಬೋದು, ಏನೇನು ಅಡುಗೆ ಮನೇಲಿ ಏನು ಕುಕ್ ಮಾಡ್ತಾಯಿದ್ದಾರೆ, ಏನು ಅಡುಗೆ ಮಾಡ್ತಿದ್ದಾರೆ ಅದರದ್ದು ಸುವಾಸನೆ, ಹಾಗೆ ಎಲ್ಲದರದ್ದು ಸುವಾಸನೆಗಳು ಇದೆಯಲ್ಲ. ಆಮೇಲೆ ಹೊರಗಡೆ ಹೋದರೆ ನಮ್ಮ ಪ್ರಕೃತಿಯ ಇದು ಹೂವುಗಳು, ನಾನಾ ಥರದ ಹೂವುಗಳಿಂದ ವಾಸನೆ, ಮಳೆ ಬಂದರೆ ಅದರದ್ದು ವಾಸನೆ, ಹಾಗೆ ಇದು ಕಟ್ ಮಾಡ್ತಾಯಿದ್ರೆ ಹುಲ್ಲು ಕಟ್ ಮಾಡ್ತಾಯಿದ್ರು ಗಾರ್ಡನಲ್ಲಿ, ಅದರದ್ದು ಸ್ಮೆಲ್ ಇರುತ್ತೆ. ಹೀಗೆ ಏನೇ ಆಗಲಿ, ಈಗ ಮಳೆ ಬೀಳಬೇಕಾದ್ರೆ ಅದನ್ನು ತುಂಬಾ ಇಷ್ಟ ಆ ಸ್ಮೆಲ್ ನನಗೆ, ಆ ಸುವಾಸನೆ. ಕೆಲವು ಸಲ ಒಳ್ಳೆ ವಾಸನೆ ಅಷ್ಟೇ ಅಲ್ಲ, ಕೆಟ್ಟ ವಾಸನೆಯೂ ಬರುತ್ತೆ. ಹೀಗೆ ಎಲ್ಲ ಥರದ ವಾಸನೆಗಳು ಹೇಗೆ ಗೊತ್ತಾಗುತ್ತೆ ಅಂದರೆ ನಮ್ಮಲ್ಲಿ ಇರೋ ಮೂಗಿಂದ ಅಲ್ವಾ. ಅದು ಸ್ಮೆಲ್ ನಮಗೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಈಗ ನಾವು ಸೆನ್ಸ್ ಆಫ್ ಸ್ಮೆಲ್ ಅಂದರೆ ವಾಸನೆಗೆ ಥ್ಯಾಂಕ್ ಯು ಹೇಳೋಣ. ಥ್ಯಾಂಕ್ ಯು ಫಾರ್ ಮೈ ವಂಡರ್ಫುಲ್ ಸೆನ್ಸ್ ಆಫ್ ಸ್ಮೆಲ್. ನೆಕ್ಸ್ಟು ಇದನ್ನು ಟಚ್, ಸ್ಪರ್ಶ, ಸೆನ್ಸ್ ಆಫ್ ಟಚ್, ಅದ್ರ ಕಡೆ ಬರೋಣ. ಸೊ ಈಗ ಯಾವುದಾದ್ರೂ ಬಿಸಿ ಇದೆಯಾ, ತಣ್ಣಗಿದೆಯಾ, ಶಾರ್ಪ್ ಇದೆಯಾ, ಇಲ್ಲವೋ, ರಫ್ ಆಗಿದೆಯಾ, ಯಾವ ಇದು, ಅದನ್ನೆಲ್ಲ ನಾವು ಫಿಸಿಕಲಿ ಇದು ಮಾಡಲಿಕ್ಕೆ ಟಚ್ ಮಾಡಿದ್ರೇ ಗೊತ್ತಾಗುತ್ತೆ. ಟಚ್ ಸೆನ್ಸ್ ಇಲ್ಲ ಅಂದರೆ ಅವೆಲ್ಲ ಗೊತ್ತೇ ಆಗೋದಿಲ್ಲ ಅಲ್ವಾ. ಅದು ತುಂಬಾ ಕೆಲವರಿಗೆ ಶಾರ್ಪ್ ಇರುತ್ತೆ. ಟಚ್ ಇದು ಸ್ಪರ್ಶ ಇದೆಯಲ್ಲ, ತುಂಬಾ ಜಾಸ್ತಿ ಚೆನ್ನಾಗಿರುತ್ತೆ ಅವ್ರದ್ದು.
ಸೊ ನಾವು ನಮ್ಮ ಮಕ್ಕಳಿಗೆ ಪ್ರೀತಿ ಮಾಡುವಾಗ, ಎತ್ಕೊಂಡು ಆಟಾಡಿಸುವಾಗ, ಅದು ಒಂದು ಚಿಕ್ಕ ಮಗು, ಪುಟ್ಟ ಮಗು ಇರುತ್ತೆ, 1 ತಿಂಗಳು 2 ತಿಂಗಳು ಮಗು, ಎಷ್ಟು ಚೆನ್ನಾಗಿ ಅನಿಸುತ್ತೆ, ಸಾಫ್ಟಾಗಿರುತ್ತಲ್ಲ ಅದು. ಈಗ ನಮ್ಮ ನಂದು ಪೆಟ್ಟಿದೆ, ನಾಯಿ ಮರಿ ಇದೆ ನಂದು. ಅದು ಮುಟ್ಟಿದ್ರೆ ಎಷ್ಟು ಇದ್ರ ಥರ ವುಲ್ಲನ್ ಬಾಲ್ ಥರ ಇದೆ, ಅದು ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ, ಫ್ಲಫಿಯಾಗಿ. ಈಗ ವುಲ್ಲನ್ ಟಚ್ ಮಾಡಿದಾಗ ಅಷ್ಟೇ ಸಾಫ್ಟಾಗಿರುತ್ತೆ. ಹೀಗೆ ನಮಗೆ ಅದರಿಂದನೂ ಖುಷಿಯಾಗುತ್ತೆ ಕೆಲವೊಂದು ಇದನ್ನು ಮಾಡಲಿಕ್ಕೆ, ನಮ್ಮದು ಎಕ್ಸ್ಪ್ರೆಸ್ ಮಾಡಲಿಕ್ಕೆ, ನಮ್ಮ ಪ್ರೀತಿನ ಎಕ್ಸ್ಪ್ರೆಸ್ ಮಾಡಲಿಕ್ಕೆ, ಯಾರ್ದಾರ ಇರೋ ಫ್ರೆಂಡ್ಲಿಯಾಗಿ ಮೀಟ್ ಮಾಡಲಿಕ್ಕೆ, ಫ್ರೆಂಡ್ಶಿಪ್ ತೋರಿಸ್ಲಿಕ್ಕೆ. ಇಲ್ಲ ನಾವು ಏನೋ ಮೀಟಿಂಗ್ ಹೋದಾಗ ನೀವು ಶೇಕ್ ಹ್ಯಾಂಡ್ ಮಾಡ್ತೀರಾ. ಹೀಗೆ ನಾನಾ ರೀತಿಲಿ ಅದನ್ನು ವ್ಯಕ್ತ ಮಾಡ್ತೀವಿ. ಟಚ್ ಕೂಡ ತುಂಬ ಇಂಪಾರ್ಟೆಂಟ್. ಅದಕ್ಕೆ ನಾವು ನಮ್ಮ ಸೆನ್ಸ್ ಆಫ್ ಟಚ್ಗೆ ಥ್ಯಾಂಕ್ ಯು ಹೇಳೋಣ. ಥ್ಯಾಂಕ್ ಯು ಫಾರ್ ಮೈ ಪ್ರೆಷಿಯಸ್ ಸೆನ್ಸ್ ಆಫ್ ಟಚ್. ಅಂದರೆ ಥ್ಯಾಂಕ್ ಯು ನನ್ನ ಸ್ಪರ್ಶ, ಸೆನ್ಸ್ ಆಫ್ ಟಚ್ ಏನಿದೆ, ಸ್ಪರ್ಶ, ಅದಕ್ಕೆ ತುಂಬ ತುಂಬ ಧನ್ಯವಾದಗಳು. ಈಗ ನಮ್ಮ ಕಣ್ಣಿಗೆ ಬರೋಣ. ಕಣ್ಣು ನೋಡ್ತೀವಿ, ನೋಟ ಅದು ಒಂದು ಮಿರಾಕಲ್. ಅದು ಕಣ್ಣಿಂದ ನಾವು ಎಲ್ಲರನ್ನೂ ನೋಡ್ತೀವಿ, ನಮ್ಗೆ ಇಷ್ಟ ಆದವರು, ಇದು ಫ್ರೆಂಡ್ಸ್, ಫ್ಯಾಮಿಲಿ, ಓದೋದಕ್ಕೆ, ಬರೀಲಿಕ್ಕೆ, ಫಿಲ್ಮ್ ನೋಡಲಿಕ್ಕೆ, ಸುತ್ತಮುತ್ತಲು ಇದು ಮಾಡಬೇಕು, ಓಡಾಡೋದಕ್ಕೆ ಕಣ್ಣು ಬೇಕು. ಕಣ್ಣಿನ ಇದು ಇಲ್ಲ ಅಂತ ಹೇಳಿದ್ರೆ, ದೃಷ್ಟಿ ಇಲ್ಲ ಅಂದ್ಬಿಟ್ರೆ ಎಷ್ಟು ಕಷ್ಟ ಅಲ್ವಾ. ಹೀಗೆ ಎಲ್ಲ ಕಡೆಯೂ ನಮಗೆ ಬೇಕೇ ಬೇಕು. ತುಂಬ ತುಂಬ ಮುಖ್ಯವಾದ್ದು ದೃಷ್ಟಿ. ಹಾಗೆಯೇ ನೀವು ಸಾಧ್ಯವಾದರೆ ಒಂದು 5 ನಿಮಿಷನೇ ಆಗಲಿ, 10 ನಿಮಿಷ ನೀವು ಬ್ಲೈಂಡ್ ಫೋಲ್ಡ್ ಮಾಡಿಲ್ಲ, ಕಣ್ಣು ಮುಚ್ಕೊಂಡು ಓಡಾಡೋದಕ್ಕೆ ಟ್ರೈ ಮಾಡಿ. ತುಂಬ ಕಷ್ಟ ಆಗುತ್ತಲ್ವ. ಆವಾಗೇನಾಗುತ್ತೆ, ನೀವು ಅಪ್ರಿಷಿಯೇಟ್ ಮಾಡೋದು ಕಲ್ತ್ಕೊತೀರಾ ನೀವು ನಿಮ್ಮ ಕಣ್ಣಿಂದು. ನನಗೆ ನೋಡಿ, ಈಗ ಎಲ್ಲರಿಗೂ ಪವರ್ ಬಂದಿರುತ್ತೆ, ಒಂದು ಓದಿ ಜಾಸ್ತಿ ಓದಿದ್ಕೋ ಏನೋ. ಸುಮಾರು ಜನಕ್ಕೆಲ್ಲ ಪವರ್ ಬಂದಿರುತ್ತೆ, ಆವಾಗ ಗೊತ್ತಾಗುತ್ತೆ. ಬರೀ ಕಣ್ಣಲ್ಲಿ ನಮ್ಗೆ ಓದೋದಕ್ಕೆ ಆಗಲ್ಲ. ಆಮೇಲೆ ಕನ್ನಡಕ ಹಾಕ್ಕೊಂಡು ಜಾಸ್ತಿ ಹೊತ್ತು ಇದು ಮಾಡಿದ್ರೆ ನನಗೆ ತಲೆನೋವು ಬರುತ್ತೆ. ಸೊ ಇದರಿಂದ ನನಗೆ ಗೊತ್ತಾಗ್ತಿದೆ, ನಂದು ಕಣ್ಣನ್ನು ನಾನು ಅಪ್ರಿಷಿಯೇಟ್ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಹೀಗೆ ನಮಗೆ ಎಲ್ಲ ನಾರ್ಮಲ್ ಆಗಿದ್ದರೆ ನಾವು ಯಾವುದನ್ನು ಅದಕ್ಕೆ ಬೆಲೆನೇ ಕೊಡೋದಿಲ್ಲ. ಏನಾರ ಒಂದು ಅದಕ್ಕೆ ಪ್ರಾಬ್ಲಮ್ ಆದಾಗಲೇ ಗೊತ್ತಾಗುತ್ತೆ. ಈಗ ನಾರ್ಮಲ್ ಆಗೆಲ್ಲ ಚೆನ್ನಾಗಿ ನಡೀತಾ ಇದ್ದಾಗ ಎಷ್ಟು ಚೆನ್ನಾಗಿತ್ತು. ಈಗ ಜಾಸ್ತಿ ಹೊತ್ತು ನಾನು ಓದಲಿಕ್ಕಾಗಲ್ಲ, ತಲೆನೋವು ಬರುತ್ತೆ, ಮೈಗ್ರೇನ್ ಬರುತ್ತೆ. ಇದರಿಂದ ನನಗೆ ಬೆಲೆ ಗೊತ್ತಾಗಿದೆ. ಹಾಗಾಗಿ ನಮ್ಮ ದೃಷ್ಟಿ ಇದು ಎಷ್ಟು ತುಂಬ ಮುಖ್ಯವಾದ್ದು, ಅಮೂಲ್ಯವಾದದ್ದು ಇದು ದೃಷ್ಟಿ. ಅದಕ್ಕೆ ನಾವು ಧನ್ಯವಾದಗಳನ್ನು ಹೇಳೋಣ. ಥ್ಯಾಂಕ್ ಯು. ನಾನು ಎಲ್ಲದನ್ನೂ ಕ್ಲಿಯರಾಗಿ ತುಂಬ ಸ್ಪಷ್ಟವಾಗಿ ನೋಡಲಿಕ್ಕೆ ತುಂಬ ತುಂಬ ಸಹಾಯ ಮಾಡ್ತಾಯಿರೋ ನನ್ನ ಈ 2 ಕಣ್ಣುಗಳಿಗೆ ಧನ್ಯವಾದಗಳು. ಥ್ಯಾಂಕ್ ಯು. ಸೊ ಈಗ ನಾವು ಕಿವಿ ಬಗ್ಗೆ ಬರೋಣ. ಕಿವಿ ಇಲ್ಲ ಅಂತ ಹೇಳಿದ್ರೆ ಕೇಳೋದಕ್ಕೆ ಎಷ್ಟು ಕಷ್ಟ ಆಗುತ್ತಲ್ವ. ಕಿವುಡು ಕೆಲವರಿಗೆ ಕಿವಿ ಕೇಳೋದಕ್ಕೆ ಕಷ್ಟ ಆಗುತ್ತೆ, ಆವಾಗ ಎಷ್ಟು ಪ್ರಾಬ್ಲಮ್ ಆಗುತ್ತೆ. ಈಗ ನಿಮ್ಮ ಬಗ್ಗೆ ಯೋಚನೆ ಮಾಡಿ. ಈಗ ನೀವು ಇದನ್ನು ಕೇಳ್ತಾ ಇದ್ದೀರಾ, ಕಿವಿಯಿಂದನೇ ಕೇಳ್ತಾ ಇದ್ದೀರಾ. ಹಾಡು ಹೇಳೋದನ್ನ ಕೇಳ್ತೀರಾ, ಬೇರೆಯವ್ರು ಮಾತಾಡೋದನ್ನು ಕಿವಿಯಿಂದನೇ ಕೇಳ್ತೀರಾ. ನಮ್ಮ ಧ್ವನಿನೂ ಕಿವಿಯಿಂದನೇ ಬರುತ್ತೆ. ಸೊ ಕಿವಿ ಇಲ್ಲ ಅಂತ ಹೇಳಿದ್ರೆ ನಮಗೆ ಅದು ಕೇಳಿಸ್ಕೊಳ್ಳೋದು, ಶ್ರವಣ ಶಕ್ತಿ ಇಲ್ಲ ಅಂದರೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಲ್ವಾ. ಎಲ್ಲದಕ್ಕೂ ಕಿವಿ ಬೇಕೇ ಬೇಕು. ಅಂದರೆ ಮಾತಾಡಲಿಕ್ಕೂ ಕಿವಿ ಬೇಕು. ನೀವು ಏನು ಮಾತಾಡ್ತಿದ್ದೀರಂತ ಕೇಳಿಸ್ಕೊಳ್ಳಿಲ್ಲ ಅಂದರೆ, ಕೇಳಿಸ್ಕೊಳ್ಳೋಕೆ ಆಗಲಿಲ್ಲ ಅಂದರೆ ಎಷ್ಟು ಕಷ್ಟ ಆಗ್ತಿತ್ತಲ್ವ. ಅದಕ್ಕೆ ನಾವು ಕಿವಿಗಳಿಗೆ ನಾವು ಥ್ಯಾಂಕ್ ಯು ಹೇಳೋಣ. ಕಿವಿಯಿಂದ ಕೇಳ್ತೀವಲ್ಲ, ಅದಕ್ಕೆ ಧನ್ಯವಾದ. ನನ್ನ ಕಿವಿಗಳಿಗೆ ಧನ್ಯವಾದ. ಕಿವಿಗಳಿಂದ ನನಗೆ ಎಲ್ಲ ಕೇಳಿಸ್ಕೊಳ್ಳೋಕ್ಕೆ ಅನುಕೂಲ ಆಗ್ತಾಯಿದೆ. ಅದರಿಂದ ಕೇಳಿಸ್ಕೊಳ್ಳಬಲ್ಲೆ ನಾನು. ಧನ್ಯವಾದಗಳು. ಥ್ಯಾಂಕ್ ಯು. ಸೊ ಇದೆಲ್ಲ ಸೆನ್ಸಸ್, ಇಂದ್ರಿಯಗಳನ್ನೆಲ್ಲ ಯಾರಿಂದ ಆಗುತ್ತೆ? ನರ್ವಸ್ ಸಿಸ್ಟಮ್ ಎಲ್ಲಿದೆ? ಬ್ರೈನಲ್ಲಿದೆ. ಆ ಬ್ರೈನ್ ಪ್ರೋಸೆಸ್ ಮಾಡಲಿಲ್ಲ. ಇದೆಲ್ಲ ತುಂಬ ಲಕ್ಷಗಟ್ಟಲೆ, ಕೋಟಿಗಟ್ಟಲೆ ಎಷ್ಟೊಂದು ಮೆಸೇಜಸ್ ಬರುತ್ತೆ ನಮಗೆ. ಎಲ್ಲ ಏನೇನು ನೋಡ್ತೀವಿ, ಏನೇನು ಕೇಳಿಸ್ಕೊತೀವಿ, ಸ್ಮೆಲ್ ಬರುತ್ತೆ. ಸೊ ಟಚ್, ಇದು ಎಲ್ಲನೂ ಒಟ್ಟಿಗೆ ಒಂದು ಇದು ಕಂಪ್ಯೂಟರ್ ಥರ ಒಟ್ಟಿಗೆ ಒಂದು ಕಡೆ ಹಾಕಿ ಪ್ರೋಸೆಸ್ ಮಾಡಿ ನಮಗೆಲ್ಲ ಅದು ಸೆನ್ಸಿಬಲ್ಲಾಗಿ ನನಗೆಲ್ಲ ಕರೆಕ್ಟಾಗಿ ಅದು ಏನು ಅಂತ ಕ್ಲಾರಿಟಿ ಕೊಡೋದಕ್ಕೆ ನಮ್ಮ ಮೆದುಳು, ಬ್ರೈನು ಅದೇ ಅಲ್ವಾ ನಮಗೆಲ್ಲ ಹೆಲ್ಪ್ ಮಾಡ್ತಾ ಇರೋದು. ಸೊ ಬ್ರೈನಿಂದಲೇ ನಮಗೆ ಇವೆಲ್ಲ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಬ್ರೈನಿಂದ ಯೋಚನೆ ಮಾಡ್ತೀವಿ. ಸೊ ಅದನ್ನು ನಾವು ಕಂಪ್ಯೂಟರ್ಗೆ ನಾವು ಹೋಲಿಸ್ಬೋದು. ಅದಕ್ಕೆ ನೀವು ನಿಮ್ಮ ಬ್ರೈನ್ ಮತ್ತು ನಿಮ್ಮ ಮೈಂಡ್, ಮನಸ್ಸು, ಇದೆರಡಕ್ಕೂ ಧನ್ಯವಾದಗಳನ್ನು ಹೇಳೋಣ. ಥ್ಯಾಂಕ್ ಯು ಫಾರ್ ಮೈ ಬ್ರೈನ್ ಆ್ಯಂಡ್ ಮೈ ಬ್ಯೂಟಿಫುಲ್ ಮೈಂಡ್. ಥ್ಯಾಂಕ್ ಯು.
ಹಾಗೆಯೇ ಪ್ರತಿ ಕಣದಲ್ಲೂ ಇದು ನಮ್ಮ ಸೆಲ್ಸ್ ಇದೆಯಲ್ಲ ಬಾಡಿನಲ್ಲಿ, ಅದೆಲ್ಲನೂ ಪೂರ್ತಿ 24/7 ನಮ್ಮ ಹೆಲ್ತು, ಬಾಡಿ, ಲೈಫ್ ಎಲ್ಲದನ್ನು ನೋಡ್ಕೊಳ್ಳುತ್ತಲ್ಲ ನಮ್ಮದು ಪ್ರತಿ ಒಂದು ಇದು. ಅದಕ್ಕೂ ನಾವು ಥ್ಯಾಂಕ್ ಯು ಹೇಳೋಣ. ಥ್ಯಾಂಕ್ ಯು ಸೆಲ್ಸ್. ಸೊ ಜೀವಕೋಶಗಳು, ಸೆಲ್ಸ್, ಅದಕ್ಕೆ ನಾವು ಧನ್ಯವಾದಗಳನ್ನ ಹೇಳೋಣ. ಹಾಗೆಯೇ ನಮ್ಮ ಆರ್ಗನ್ಸ್ ಇದೆಯಲ್ಲ, ಪೂರ್ತಿ ಏನೇನು ಅಂಗಾಂಗಗಳಿದೆ ಅದಕ್ಕೂ ಅಷ್ಟೇ, ಎಲ್ಲದಕ್ಕೂ ಈ ಕಿಡ್ನಿ ಇರ್ಬೋದು, ಹಾರ್ಟ್ ಇರ್ಬೋದು, ಲಂಗ್ಸ್ ಇರ್ಬೋದು, ಇಂಟೆಸ್ಟೈನ್ ಇವೆಲ್ಲ ಇರುತ್ತಲ್ಲ ನಮಗೆ ಡೈಜೆಷನ್ಗೆ, ಊಟ ತಿಂಡಿ ಮಾಡಲಿಕ್ಕೆ ಬಾಯಿ, ನಾಲಿಗೆ, ಇದು ಎಲ್ಲನೂ ಪ್ರತಿಯೊಂದೂ ಎಲ್ಲ ಆರ್ಗನ್ಸ್ನೂ ಅದ್ರ ಬಗ್ಗೆ ಯೋಚನೆ ಮಾಡಿ ಹೇಗೆ ನಮಗೆಲ್ಲರಿಗೂ ಹೆಲ್ಪ್ ಮಾಡ್ತಾಯಿದೆ ಅದನ್ನೆಲ್ಲ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿ ಅದಕ್ಕೂ ಧನ್ಯವಾದಗಳನ್ನ ಹೇಳೋಣ. ಸೊ ಥ್ಯಾಂಕ್ ಯು ಟು ಆಲ್ ಮೈ ಆರ್ಗನ್ಸ್ ಫಾರ್ ವರ್ಕಿಂಗ್ ಪರ್ಫೆಕ್ಟ್ಲಿ. ಸೊ ಪರ್ಫೆಕ್ಟಾಗಿ ವರ್ಕ್ ಆಗಲಿಕ್ಕೆ, ಪರ್ಫೆಕ್ಟಾಗಿ ಎಲ್ಲನೂ ಕೆಲಸ ಆಗಲಿಕ್ಕೆ, ನಾನು ನಡ್ಕೊಂಡು ಹೋಗಲಿಕ್ಕೆ, ಮಾಡಲಿಕ್ಕೆ ಎಲ್ಲದಕ್ಕೂ. ಸೊ ಈಗ ನಾವು ಚೆನ್ನಾಗಿ ಫಂಕ್ಷನ್ ಮಾಡಲಿಕ್ಕೆ, ಈಗ ಹೆಲ್ದಿಯಾಗಿರೋದಕ್ಕೆ ಎಲ್ಲದಕ್ಕೂ ನಮ್ಮ ಬೇರೆ ಬೇರೆ ಅಂಗಾಂಗಗಳು, ನಮ್ಮ ಪೂರ್ತಿ ದೇಹ ಅದೇ ತಾನೇ ನಮಗೆ ಹೆಲ್ಪ್ ಮಾಡ್ತಾ ಇರೋದು. ಅದಕ್ಕೆ ನಾವು ಧನ್ಯವಾದಗಳನ್ನು ಹೇಳೋಣ. ಹಾಗೆಯೇ ಇನ್ನೊಂದು ಏನಂತ ಹೇಳಿದ್ರೆ, ನಮ್ಮ ಈ ಸಿಸ್ಟಮ್ ಫಂಕ್ಷನ್ ಮತ್ತು ಎಲ್ಲ ಇದು ಎಷ್ಟು ಮಿರಾಕಲ್ ಅಲ್ವಾ. ಸೊ ಈಗ ಹೃದಯ ತೊಗೊಂಡ್ರೆ ಹಾರ್ಟ್, ಅದು ಅದರಿಂದನೇ ಹೃದಯ ಬಡಿತ, ಆಮೇಲೆ ಇದು ಮಾಡೋದು, ಬ್ಲಡ್ ಇದು ಮಾಡೋದು, ಸೊ ಪ್ಯೂರಿಫೈ ಮಾಡೋದು, ಇದು ಎಲ್ಲನೂ ನಮ್ಮ ಹೃದಯಕ್ಕೆ ಆಗಲಿ, ಲಂಗ್ಸ್ ಈಗ ಹೇಳಿದ್ನಲ್ಲ, ಅದೆಲ್ಲ ಇದಕ್ಕೂ ಥ್ಯಾಂಕ್ ಯು ಹೇಳೋಣ. ಥ್ಯಾಂಕ್ ಯು ಫಾರ್ ಮೈ ಸ್ಟ್ರಾಂಗ್ ಆ್ಯಂಡ್ ಹೆಲ್ತಿ ಹಾರ್ಟ್. ಸೊ ಥ್ಯಾಂಕ್ ಯು, ಧನ್ಯವಾದಗಳು ನನ್ನ ಸ್ಟ್ರಾಂಗ್ ಆಗಿರುವ ಮತ್ತು ತುಂಬ ಆರೋಗ್ಯಪೂರ್ಣವಾಗಿರುವ ನನ್ನ ಹೃದಯಕ್ಕೆ ಧನ್ಯವಾದಗಳು. ಸೊ ಹೀಗೆ ಎಲ್ಲ ಪ್ರತಿಯೊಂದು ನಾವು ಅಂಗಾಂಗಗಳಿಗೆ, ನಮ್ಮ ದೇಹದ ಪ್ರತಿ ಇದಕ್ಕೆ ಕಣಗಳಿಗೂ, ಜೀವಕೋಶಗಳಿಗೆ ಎಲ್ಲದಕ್ಕೂ ನಾವು ಧನ್ಯವಾದಗಳು ಹೇಳಿದ್ವಿ. ಗ್ರೇಟ್ಫುಲ್ ಫೀಲಿಂಗ್ ಮತ್ತು ಗ್ರ್ಯಾಟಿಟ್ಯೂಡನ್ನ ನಾವು ವ್ಯಕ್ತ ಮಾಡಿದ್ವಿ. ಸೊ ಈಗ ನಾವು ಒಂದು ಪೀಸ್ ಪೇಪರ್ ತೊಗೊಳ್ಳೋಣ. ಒಂದು ಪೇಪರ್ ತೊಗೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಒಂದು ಕಾರ್ಡು ಥಿಕ್ಕಾಗಿರೋದು, ಅದ್ರ ಮೇಲೆ ಸೊ ಇಂಗ್ಲೀಷ್ನಲ್ಲಾದರೆ ಏನು ಬರೀಬೇಕು, ದಿ ಗಿಫ್ಟ್ ಆಫ್ ಹೆಲ್ತ್ ಈಸ್ ಕೀಪಿಂಗ್ ಮೀ ಅಲೈವ್. ಸೊ ಇಲ್ಲಿ ಹಾಕಿದ್ದೀನಿ ನೋಡಿ, ದಿ ಗಿಫ್ಟ್ ಆಫ್ ಹೆಲ್ತ್ ಈಸ್ ಕೀಪಿಂಗ್ ಮೈ ಅಲೈವ್. ಕನ್ನಡದಲ್ಲಾದರೆ ನನ್ನ ಆರೋಗ್ಯದ ಉಡುಗೊರೆ ನನ್ನನ್ನು ಜೀವಂತವಾಗಿ ಇರಿಸುತ್ತಿದೆ. ಸೊ ಹೀಗೆ ಬರ್ಕೊಳ್ಳಿ, ಅದು ಪೇಪರು ಅಥವಾ ಕಾರ್ಡ್ ಮೇಲೆ ಬರೀರಿ. ಸೊ ಇವತ್ತು ಈ ಕಾರ್ಡನ್ನ ಎಲ್ಲಿ ಹಾಕಿ ಅಂದರೆ, ಯಾವಾಗಲೂ ನಿಮ್ಗೆ ಇಡೀ ದಿನ ಕಾಣೋ ಥರ ಹಾಕಿ. ನೀವು ವರ್ಕ್ ಮಾಡ್ತಾಯಿದ್ರೆ ಡೆಸ್ಕ್ ಹತ್ರ ಇಟ್ಕೊಳ್ಳಿ, ಇಲ್ಲ ಎಲ್ಲಾದರೂ ಎಲ್ಲ ಇಡೀ ದಿನ ಅಟ್ಲೀಸ್ಟ್ 24 ಗಂಟೆ ನಿಮಗೆ ಕಾಣೋ ಥರ ಇಟ್ಕೊಳ್ಳಿ. ಅದನ್ನು ಇಟ್ಕೊಂಡು ಓದ್ತಾಯಿರಿ. ಸೊ ಆದಷ್ಟು ಓದ್ತಾಯಿರಿ. ನೀವು ಅದನ್ನೆಲ್ಲ ಕಾರ್ಡ್ ತೊಗೊಂಡು ಹೋಗೋಕ್ಕಾಗಲ್ಲ ಅಂತೇಳಿದ್ರೆ ಅದರದ್ದೊಂದು ಫೋಟೋ ತೆಗೀರಿ, ಇಲ್ಲ ನಿಮ್ಮದು ಇದರಲ್ಲೂ ಬರೀಕೋಬೋದು, ನಿಮ್ಮ ನೋಟಲ್ಲಿ, ಮೊಬೈಲ್ ನೋಟ್ನಲ್ಲೋ ಎಲ್ಲೋ ಇದನ್ನು ನೋಟ್ ಮಾಡ್ಕೊಳ್ಳಿ, ಇಲ್ಲ ಕೈಯಲ್ಲಿ ಒಂದು ಇದರಲ್ಲಿ ಬರ್ಕೊಂಡು ಅದನ್ನು ಒಂದು ಫೋಟೋ ತೆಕ್ಕೊಂಡು ಆದಷ್ಟು ಬಾರಿ ನೀವು ಇದನ್ನು ನೋಡ್ತಾಯಿರಿ. ಅಟ್ಲೀಸ್ಟ್ 4 ಸಲ ನೀವು ಅಟ್ಲೀಸ್ಟ್ 4 ಸಲನಾದರೂ ಇದನ್ನು ಓದಿ, ನಿಧಾನಕ್ಕೆ ಓದಿ. ಒಂದೊಂದು ಪದಗಳನ್ನ ಓದುವಾಗ್ಲೂ ನೀವು ಅದನ್ನು ಫೀಲ್ ಮಾಡ್ಕೊಳ್ಳಿ, ಪೂರ್ತಿ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳಿ. ಗ್ರೇಟ್ಫುಲ್ನೆಸ್ಸು, ಗ್ರ್ಯಾಟಿಟ್ಯೂಡ್ ಫೀಲಿಂಗ್ನ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳಿ. ಇದು ಒಂದು ಆರೋಗ್ಯ ಅನ್ನೋದು, ಒಳ್ಳೆಯ ಆರೋಗ್ಯ ಅನ್ನೋದು ಅದು ಒಂದು ಕೊಡುಗೆ ಅಲ್ವಾ, ಉಪಹಾರ ಅದು. ಸೊ ಅದು ಎಲ್ರಿಗೂ ಇರೋಲ್ಲ. ಸೊ ಅದಕ್ಕೆ ನನಗೆ ಇದೆಲ್ಲ ಎಷ್ಟು ಒಳ್ಳೆಯ ಆರೋಗ್ಯ ಇದೆ, ಹೆಲ್ತಿಯಾಗಿದ್ದೀನಿ ಅಂತಂದು ಅದ್ರ ಬಗ್ಗೆ ನೀವು ಗ್ರೇಟ್ಫುಲ್ ಫೀಲಿಂಗ್ನ ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ಕೊಳ್ಳಿ. ಸೊ ಈಗ ನಾನು ಪ್ರತಿಯೊಂದು ಬಾಡಿ ಪಾರ್ಟ್ ಬಗ್ಗೆ, ಕಾಲುಗಳು, ಕೈಗಳು ಎಲ್ಲನೂ ಹೇಳಿದೆ, ಅದನ್ನು ಮತ್ತೆ ಇಲ್ಲಿ ಹಾಕ್ತಾಯಿದ್ದೀನಿ. ಸೊ ಈಗ ಥ್ಯಾಂಕ್ ಯು, ಧನ್ಯವಾದಗಳು ನನ್ನ ಕಾಲು ಮತ್ತು ಪಾದಗಳಿಗೆ, ಧನ್ಯವಾದಗಳು ನನ್ನ ಕೈಗಳಿಗೆ, ಬೆರಳುಗಳಿಗೆ, ಥರದ್ದು ಪ್ರತಿ ಇದನ್ನು ಈಗ ಹಾಕ್ತಾಯಿದ್ದೀನಿ. ಇದನ್ನು ನೀವು ಆದಷ್ಟು ಸಲ, ನಿಮಗೆ ಆದಷ್ಟು ಮತ್ತೊಂದು ಸಲ ಇಲ್ಲ 2ನೇ ಸಲ 3 ಸಲನಾದರೂ ನೀವು ಅದನ್ನು ಮತ್ತೆ ಥ್ಯಾಂಕ್ ಯು ಹೇಳಿ ಪ್ರತಿಯೊಂದು ಬಾಡಿ ಪಾರ್ಟ್ಸಿಗೆ. ಥ್ಯಾಂಕ್ ಯು ಹೇಳ್ಬೇಕಾದ್ರೆ ಯಾಕೆ ನೀವು ಥ್ಯಾಂಕ್ ಯು ಹೇಳ್ತಾ ಇದ್ದೀರಾ, ರೀಸನ್ ನಾನು ಹೇಳಿದ್ನಲ್ಲ. ಇನ್ನು ವಾಪಸ್ ಬೇಕಿದ್ರೆ ಹೋಗಿ ನಾನೆಲ್ಲ
ಯಾಕೆ ಅಂತಂದು ಏನೇನು ಅದರಿಂದ ನಮಗೆ ಅನುಕೂಲತೆಗಳಿದೆ, ಏನೇನು ಹೆಲ್ಪ್ ಮಾಡ್ತಾಯಿವೆ ಪ್ರತಿಯೊಂದು ಬಾಡಿ ಪಾರ್ಟ್ಸ್ ನಮಗೆ ಅಂತ ನಾನೆಲ್ಲ ಹೇಳಿದ್ನಲ್ಲ, ಅದನ್ನು ಬೇಕಾದ್ರೆ ಮತ್ತೊಂದು ಸಲ ಕೇಳಿಕೊಂಡು ನೀವು ಮತ್ತೆ ಇದನ್ನು ಥ್ಯಾಂಕ್ ಯು ಅನ್ನೋದನ್ನು ಹೇಳಿ. ಸೊ ಅಟ್ಲೀಸ್ಟ್ 2 ಸಲ 3 ಸಲ ರಿಪೀಟ್ ಮಾಡಿ ಅದನ್ನು. ಹಾಗೆ ಮಾಡಬೇಕಾದ್ರೆ ಆ್ಯಕ್ಚುಲಾಗಿ ಅದನ್ನು ಫೀಲ್ ಮಾಡ್ಕೊಂಡು ಮಾಡಿ. ಅದರಿಂದ ನಿಮಗೆ ತುಂಬಾ ಬೆನಿಫಿಟ್ ಸಿಗುತ್ತೆ, ತುಂಬ ಹೆಲ್ಪ್ ಆಗುತ್ತೆ ಅದು ಗ್ರ್ಯಾಟಿಟ್ಯೂಡ್ನ ಪ್ರಾಕ್ಟೀಸ್ ಮಾಡಲಿಕ್ಕೆ. ಸೊ ಇಲ್ಲಿಗೆ ಇದು ಮ್ಯಾಜಿಕ್ ಪ್ರಾಕ್ಟೀಸ್ 4ನೇದು ಮ್ಯಾಜಿಕಲ್ ಹೆಲ್ತ್ ಮುಗೀತು. ಮತ್ತು ನಾನು ಸಮ್ಮರೈಸ್ ಮಾಡ್ತಾಯಿದ್ದೀನಿ. ಇಲ್ಲಿ ತನಕ ನಾವು 4 ದಿನದ್ದು ಚಾಲೆಂಜಸ್ ಕೇಳ್ಕೊಂಡ್ವಿ, ಆಯಿತಾ. ಸೊ ಮೊದಲನೇ ದಿನ ನೀವೇನು ಮಾಡಿದ್ರಿ, ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್, 10 ಬ್ಲೆಸ್ಸಿಂಗ್ಸ್ನ ನೀವು ಬರ್ಕೊಂಡ್ರಿ. ಅದು ಏನು, ಯಾಕೆ, ಯಾವ ಬ್ಲೆಸ್ಸಿಂಗ್ಸು, ಯಾಕೆ ಅದು ನಿಮಗೆ ಬ್ಲೆಸ್ಸಿಂಗ್ ಆಗಿದೆ ಅಂತ ಹೇಳಿ ಬರೆದ್ಬಿಟ್ಟು ಲಾಸ್ಟಿಗೆ ಥ್ಯಾಂಕ್ ಯು ಅಂತ 3 ಸಲ ಬರೆದ್ಬಿಟ್ಟು, ಆಮೇಲೆ ಅದೆಲ್ಲ ಆದಮೇಲೆ ಪ್ರತಿ ಸಲ ಮತ್ತೊಂದು ಸಲ ಜೋರಾಗಿ ಅದನ್ನು ಓದ್ಕೊಂಡ್ಬಿಟ್ಟು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡ್ರಿ. ಅದು ಕೃತಜ್ಞತಾ ಭಾವನೆನ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡ್ರಿ. ಸೊ 2ನೇದು ಏನಿದೆ ಅಂದರೆ, ಇದು ಇವತ್ತಿನ 4ನೇ ದಿನದ್ದು ಏನಂತ ಹೇಳಿದ್ರೆ, ಒಂದು ಪೇಪರ್ ಮೇಲೆ ಇದು ಬರೆಯೋದು, ಗಿಫ್ಟ್ ಆಫ್ ಹೆಲ್ತ್ ಈಸ್ ಕೀಪಿಂಗ್ ಮೀ ಅಲೈವ್. ಅಂದರೆ ಕನ್ನಡದಲ್ಲಿ ಬರೆಯೋದಾದರೆ, ಆರೋಗ್ಯದ ಉಡುಗೊರೆ ನನ್ನನ್ನು ಜೀವಂತವಾಗಿ ಇರಿಸುತ್ತಿದೆ. ಸೊ ಈ ಥರ ಕನ್ನಡದಲ್ಲಿ ಬರ್ಕೊಂಡಿಟ್ಕೊಳ್ಳಿ. ಆಮೇಲೆ ಆದಷ್ಟು ಸಲ ಇಡೀ ದಿನ ಅಟ್ಲೀಸ್ಟ್ 1 ದಿನ ನೀವು ಮಾಡಿದ್ದು 1 ದಿನನಾದ್ರೂ ಅದು ಇಡೀ ದಿನ ನಿಮ್ಮ ಕಣ್ಣಲ್ಲಿರೋ ಕಣ್ಣೆದ್ರಿಗೆ ಇಟ್ಕೊಂಡು ನಿಮಗೆ ಕಾಣೋ ಥರ ಇಟ್ಕೊಂಡು ಇಡೀ ದಿನ ಅದನ್ನು ಓದ್ತಾ ಇರಿ. ಮತ್ತು ಓದಬೇಕಾದ್ರೆ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ಕೊಳ್ಳಿ, ಗ್ರ್ಯಾಟಿಟ್ಯೂಡ್ ಫೀಲಿಂಗ್ನ. ಸೊ ಅದಾಯಿತಾ. ಸೊ ಅಟ್ಲೀಸ್ಟ್ ಇವತ್ತಿಗೆ. ಆಮೇಲೆ 4ನೇದಾಗಿ ಅಟ್ಲೀಸ್ಟ್ 4 ಸಲ ಇದನ್ನು ವರ್ಡ್ಸ್ನ ಸ್ಲೋ ಆಗಿ ಓದಿ, ನಿಧಾನಕ್ಕೆ ಓದಿ, ಆಮೇಲೆ ಅದನ್ನು ಫೀಲ್ ಮಾಡ್ಕೊಳ್ಳಿ, ಗ್ರೇಟ್ಫುಲ್ನೆಸ್ನ. ಈಗ ಪ್ರೆಷಿಯಸ್ ಗಿಫ್ಟ್ ಆಫ್ ಹೆಲ್ತ್ ಅಂತ ಅದನ್ನು ಹೇಳ್ಕೊಂಡು ಸ್ಲೋ ಆಗಿ ಹೇಳ್ಕೊಂಡು ಅದನ್ನು ಎಕ್ಸ್ಪೀರಿಯೆನ್ಸ್ ಆ್ಯಕ್ಚುಲಾಗಿ ತುಂಬ ಒಳಗಡೆಯಿಂದ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಳ್ಳಿ. ಆಮೇಲೆ ಮಲಗೋದಕ್ಕಿಂತ ಮುಂಚೆ ಮ್ಯಾಜಿಕ್ ರಾಕ್ನ ಒಂದು ಕೈಯಲ್ಲಿ ಇಟ್ಕೊಂಡು ಇವತ್ತು ಇಡೀ ದಿನದಲ್ಲಿ ಬೆಸ್ಟ್ ಮೂಮೆಂಟ್ ಏನು, ಬೆಸ್ಟ್ ಥಿಂಗ್ ಏನಾಗಿದೆ ಅದನ್ನು ನೆನಪು ಮಾಡಿಕೊಂಡು 3 ಸಲ ಥ್ಯಾಂಕ್ ಯು ಅಂತ ಹೇಳಿ. ಸೊ ಇಷ್ಟ ಆಯಿತು. ಇಷ್ಟು ದಿನದಲ್ಲಿ ಆಗಿರೋ ಎಲ್ಲ ಚಾಲೆಂಜಸ್ದು ನಾನು ಪೂರ್ತಿ ಸಮ್ಮರಿ ಹೇಳಿದೆ. ಸೊ ನಾಳೆಗೆ ನಾನು 5ನೇ ದಿನದ್ದು ಚಾಲೆಂಜನ್ನ ನಾನು ಶೇರ್ ಮಾಡ್ತೀನಿ. ಅದು ತುಂಬ ಇಂಪಾರ್ಟೆಂಟ್, ಎಲ್ರಿಗೂ ಗೊತ್ತಿದೆ. ಸೊ ದುಡ್ಡು ಎಷ್ಟು ಮುಖ್ಯ ಜೀವನದಲ್ಲಿ ಅಂತ, ದುಡ್ಡಿನ ಬಗ್ಗೆ, ಮನಿ ಮ್ಯಾನಿಫೆಸ್ಟೇಷನ್, ಅದು ಮನಿ ಬಗ್ಗೆ ಹೇಗೆ ನಾವು ಗ್ರ್ಯಾಟಿಟ್ಯೂಡ್ ವ್ಯಕ್ತ ಮಾಡಬೇಕು ಅದ್ರ ಬಗ್ಗೆ ನಾಳೆ ಚಾಲೆಂಜು. ಸೊ ನಾಳೆ ಮತ್ತೆ ನಿಮಗೆಲ್ಲರಿಗೂ ನೋಡ್ತೀನಿ. ನೆಕ್ಸ್ಟ್ ಚಾಲೆಂಜ್ 5ನೇ ದಿನದ್ದು ಚಾಲೆಂಜ್ ತರ್ತೀನಿ ನಿಮಗೋಸ್ಕರ. ಸೊ ಅಲ್ಲಿ ತನಕ ಪ್ಲೀಸ್ ಟೇಕ್ ಕೇರ್. ಹಾಗೆಯೇ ನಿಮಗಿದು ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಎಲ್ಲರಿಗೂ. ಆಮೇಲೆ ಪ್ಲೀಸ್ ಕಮೆಂಟ್ ಮಾಡಿ, ನೀವು ಸ್ಟಾರ್ಟ್ ಮಾಡಿದ್ದೀರಾ ಈ ಚಾಲೆಂಜು, ಎಲ್ಲಿದ್ದೀರಾ, ಎಷ್ಟನೇ ದಿನದ ಮಾಡ್ತಾಯಿದ್ದೀರಾ, ಹೇಗಿದೆ ನಿಮ್ಮ ಎಕ್ಸ್ಪೀರಿಯೆನ್ಸ್, ಹೇಗೆ ಅನಿಸ್ತಿದೆ ಅದನ್ನೆಲ್ಲ ನನಗೆ ಪ್ಲೀಸ್ ಶೇರ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಇದನ್ನು ಶೇರ್ ಮಾಡಿ. ಮತ್ತು ನಾಳೆ ನೋಡೋಣ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.